ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚಿನವರು ರಾತ್ರಿ ಹೊತ್ತು ಭಯ ಪಡಲು ಅಥವಾ ಹೆಚ್ಚು ಆತಂಕವನ್ನು ಅನುಭವಿಸಲು ಕಾರಣವೇನು? ಆಪ್ಷನ್ಸ್: ಎ ಶಾಂತ ವಾತಾವರಣ, ಬಿ ಒಂಟಿತನ, ಸಿ ಜೈವಿಕ ಅಂಶ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾತ್ರಿಯ ಸಮಯದಲ್ಲಿ ಪ್ರಪಂಚವು ನಿಶಬ್ದವಾಗಿರುತ್ತದೆ ಮತ್ತು ನಾವು ನಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರುತ್ತೇವೆ. ಬಾಹ್ಯ ಗೊಂದಲ, ಸದ್ದುಗಳು ಕಡಿಮೆಯಾದಂತೆ ಚಿಂತೆಗಳ ಬಗ್ಗೆ ಅತಿಯಾಗಿ ಯೋಚಿಸಲು ಮತ್ತು ಮೆಲುಕು ಹಾಕಲು ನಮ್ಮನ್ನು ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ಸಂಜೆಯಾಗುತ್ತಿದ್ದಂತೆ ಸಾಮಾಜಿಕ ಸಂವಹನಗಳು ಕಡಿಮೆಯಾಗುತ್ತವೆ. ಸಾಮಾಜಿಕ ಸಂವಹನದ ಕೊರತೆಯು ಒಂಟಿತನದ ಭಾವನೆಗಳನ್ನು ಹೆಚ್ಚಿಸುತ್ತದೆ ಹಾಗೂ ನಮ್ಮ ದೇಹವು ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಇದು ನೈಸರ್ಗಿಕವಾಗಿ ದಿನವಿಡೀ ಏರಿಳಿತಗೊಳ್ಳುತ್ತದೆ. ಕೆಲವು ವ್ಯಕ್ತಿಗಳಿಗೆ ಕಾರ್ಟಿಸೋಲ್ ಮಟ್ಟವು ರಾತ್ರಿಯಲ್ಲಿ ಗರಿಷ್ಠ ಮಟ್ಟವನ್ನು ತಲುಪಬಹುದು. ಇದು ಹೆಚ್ಚಿದ ಆತಂಕವನ್ನು ಪ್ರಚೋದಿಸುತ್ತದೆ. ಎರಡನೇ ಪ್ರಶ್ನೆ, ಸಂಧಿವಾತ, ಮಂಡಿನೋವು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವವರು ಯಾವ ಎಣ್ಣೆಯನ್ನು ಬಳಸುವುದು ಒಳ್ಳೆಯದು? ಆಪ್ಷನ್ಸ್: ಎ ಬಾದಾಮಿ ಎಣ್ಣೆ, ಬಿ ಹರಳೆಣ್ಣೆ, ಸಿ ಎಳ್ಳೆಣ್ಣೆ, ಡಿ ರೋಸ್ಮೆರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹರಳೆಣ್ಣೆ. ಮಂಡಿ ನೋವಿನ ಪರಿಹಾರಕ್ಕೆ ಹರಳೆಣ್ಣೆಯನ್ನು ಹಚ್ಚುವುದರಿಂದ ಅದರಲ್ಲಿರುವ ಸಂಯುಕ್ತಗಳು ಟಿ ಕೋಶಗಳ ಸಂಖ್ಯೆಯನ್ನು ಕೆಲವೇ ದಿನಗಳಲ್ಲಿ ಹೆಚ್ಚಿಸುವ ಮೂಲಕ ರೋಗನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತವೆ. ಹರಳೆಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹತ್ತಿಯ ಸಹಾಯದಿಂದ ಸಂಧಿವಾತ ಪೀಡಿತ ಮತ್ತು ಮಂಡಿ ನೋವು ಪೀಡಿತ ಪ್ರದೇಶದ ಚರ್ಮದ ಮೇಲೆ ಎಣ್ಣೆಯನ್ನು ಚೆನ್ನಾಗಿ ಮಸಾಜ್ ಮಾಡುವುದರಿಂದ ಇದು ತೀವ್ರವಾದ ನೋವು ಹಾಗೂ ಉರಿಯೂತವನ್ನು ನಿವಾರಿಸುತ್ತದೆ. ಮೂರನೇ ಪ್ರಶ್ನೆ, ದೀರ್ಘಕಾಲದ ಕೆಮ್ಮಿನಿಂದ ಮುಕ್ತಿ ಹೊಂದಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಏಲಕ್ಕಿ, ಬಿ ಓಂ ಕಾಳು, ಸಿ ಚಾಕ್ಲೇಟ್, ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಕ್ಲೇಟ್. ದೀರ್ಘಕಾಲದ ಕೆಮ್ಮಿಗೆ ಚಾಕ್ಲೇಟ್ ಪರಿಣಾಮಕಾರಿಯಾಗಿ ಪರಿಹಾರವಾಗಿದೆ. ನಾಲ್ಕನೇ ಪ್ರಶ್ನೆ, ದೇಹದ ಯಾವ ಭಾಗವು ನೋವನ್ನು ಅನುಭವಿಸುವುದಿಲ್ಲ? ಆಪ್ಷನ್ಸ್: ಎ ಕೈಗಳು, ಬಿ ಕಣ್ಣು, ಸಿ ಮೆದುಳು, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು. ಸೂಜಿಯಿಂದ ಚುಚ್ಚಿದಾಗ ಮೆದುಳಿನ ಅಂಗಗಳು ಯಾವುದೇ ನೋವನ್ನು ಅನುಭವಿಸುವುದಿಲ್ಲ. ಮೆದುಳು ನೋವು ರಹಿತ ಅಂಗವಾಗಿದೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ಪ್ರಜ್ಞಾಪೂರ್ವಕವಾಗಿದ್ದಾಗ ಮೆದುಳಿನ ಭಾಗವನ್ನು ಚುಚ್ಚುವುದು ಅಥವಾ ತೆಗೆದುಹಾಕುವುದು ಯಾವುದೇ ನೋವನ್ನು ಉಂಟುಮಾಡುವುದಿಲ್ಲ. ಐದನೇ ಪ್ರಶ್ನೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಒಟ್ಟು ಎಷ್ಟು ಮಂಟಪಗಳು ಇರಲಿವೆ? ಆಪ್ಷನ್ಸ್: ಎ 1, ಬಿ 3, ಸಿ 5, ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 5. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಒಟ್ಟು 5 ಮಂಟಪಗಳಿದ್ದು ಅವು ನೃತ್ಯ, ಬಣ್ಣ, ಸಭೆ, ಪ್ರಾರ್ಥನೆ ಮತ್ತು ಕೀರ್ತನೆ ಮಂಟಪಗಳ ರೂಪದಲ್ಲಿರಲಿವೆ. ಆರನೇ ಪ್ರಶ್ನೆ, ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ ನಿವಾರಣೆ, ಬಿ ಅಸಿಡಿಟಿ, ಸಿ ಹೊಟ್ಟೆ ಶುದ್ಧಿ, ಡಿ ಹೆಚ್ಚು ಹಸಿವು. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ ನಿವಾರಣೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಾಜಾ ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿಯುವುದರಿಂದ ಇದು ಮಲಬದ್ಧತೆ ಮತ್ತು ವಾಯು ಸಮಸ್ಯೆಯನ್ನು ನಿವಾರಿಸಲು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹಾಗೂ ಕೆಲವೇ ದಿನಗಳಲ್ಲಿ ಮಲಬದ್ಧತೆ ಸಮಸ್ಯೆಯು ಕೊನೆಗೊಳ್ಳುತ್ತದೆ ಮತ್ತು ಮಲವು ಸುಲಭವಾಗಿ ಹೋಗುತ್ತದೆ. ಏಳನೇ ಪ್ರಶ್ನೆ, ಯಾವ ದೇಶವು ಯೂಟ್ಯೂಬ್ ಅನ್ನು ನಿಷೇಧಿಸಿದೆ? ಆಪ್ಷನ್ಸ್: ಎ ನಾರ್ತ್ ಕೊರಿಯಾ, ಬಿ ಶ್ರೀಲಂಕಾ, ಸಿ ಜಪಾನ್, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ ನಾರ್ತ್ ಕೊರಿಯಾ. ಇಂಟರ್ನೆಟ್ ಮತ್ತು ಅದರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನುಗಳ ಕಾರಣದಿಂದಾಗಿ ಉತ್ತರ ಕೊರಿಯಾದಲ್ಲಿ ಯೂಟ್ಯೂಬ್ ಅನ್ನು ನಿರ್ಬಂಧಿಸಲಾಗಿದೆ. ಎಂಟನೇ ಪ್ರಶ್ನೆ, ಮಾನವ ದೇಹದ ಯಾವ ಭಾಗವು 75% ನೀರನ್ನು ಹೊಂದಿರುತ್ತದೆ?
ಆಪ್ಷನ್ಸ್ ಎ ಹೊಟ್ಟೆ, ಬಿ ಮೆದುಳು, ಸಿ ಕಿಡ್ನಿ, ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. 9ನೇ ಪ್ರಶ್ನೆ, ಶೀತ ಅಥವಾ ಅನಾರೋಗ್ಯದಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದರಿಂದ ಬೇಗ ಗುಣಮುಖರಾಗುತ್ತಾರೆ? ಆಪ್ಷನ್ಸ್ ಎ ಅಜ್ವೈನದ ಎಲೆ, ಬಿ ಬೆಲ್ಲ, ಸಿ ಜೀರಿಗೆ ನೀರು, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಲ್ಲ. ಬೆಲ್ಲ ಶೀತಕ್ಕೆ ಒಳ್ಳೆಯದು. ಇದು ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿಲ್ಲ. ದೇಹವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಿಯಮಿತವಾಗಿ ಬೆಲ್ಲವನ್ನು ತಿನ್ನುವುದು ಒಳ್ಳೆಯದು. ಸಂಪೂರ್ಣ ನೈಸರ್ಗಿಕ ರೀತಿಯಲ್ಲಿ ಬೇಗ ಗುಣಮುಖರಾಗುತ್ತೀರಿ. 10ನೇ ಪ್ರಶ್ನೆ, ಬಣ್ಣರಹಿತ ಮೂತ್ರ ಮನುಷ್ಯರಲ್ಲಿ ಯಾವ ಸೂಚನೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ ಕಡಿಮೆ ನೀರು, ಬಿ ಸೋಂಕು, ಸಿ ಮೂತ್ರಪಿಂಡ ಸಮಸ್ಯೆ, ಡಿ ಹೆಚ್ಚು ನೀರು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚು ನೀರು ಸೇವನೆ. ನಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ನಾವು ಸೇವಿಸಿದರೆ ನಮ್ಮ ಮೂತ್ರಪಿಂಡಗಳು ಹೆಚ್ಚುವರಿ ನೀರನ್ನು ಬಣ್ಣರಹಿತ ಮೂತ್ರದ ರೂಪದಲ್ಲಿ ಹೊರಹಾಕುತ್ತದೆ. ನಾವು ಸಾಕಷ್ಟು ಹೈಡ್ರೀಕರಿಸಿದರೆ ಮೂತ್ರವು ಸಾಮಾನ್ಯವಾಗಿ ಬಣ್ಣರಹಿತವಾಗಿರುತ್ತದೆ. ಆರೋಗ್ಯವಂತ ವ್ಯಕ್ತಿಯ ಮೂತ್ರದ ಬಣ್ಣವು ನೀರಿನಂತೆ ಸ್ಪಷ್ಟವಾಗಿರುತ್ತದೆ ಅಥವಾ ತುಂಬಾ ತಿಳಿ ಹಳದಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಬೋಂಡಾ, ಫ್ರೆಂಚ್ ಫ್ರೈಸ್, ಚಿಪ್ಸ್ನಂತಹ ತಿಂಡಿಗಳನ್ನು ತಿಂದ ನಂತರ ಏನು ಮಾಡುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವುದಿಲ್ಲ? ಆಪ್ಷನ್ಸ್ ಎ ಬಿಸಿ ನೀರು ಸೇವನೆ, ಬಿ ಜೇನುತುಪ್ಪ ಸೇವಿಸಿ, ಸಿ ತಂಪಾದ ಆಹಾರದಿಂದ ದೂರವಿರುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೋಂಡಾ, ಫ್ರೆಂಚ್ ಫ್ರೈಸ್, ಚಿಪ್ಸ್ನಂತಹ ಕರೆದ ಆಹಾರಗಳನ್ನು ಸೇವಿಸಿದ ನಂತರ ಬಿಸಿ ನೀರನ್ನು ಕುಡಿಯುವುದು ಒಳ್ಳೆಯದು. ಜೀರ್ಣಾಂಗ ವ್ಯವಸ್ಥೆಯನ್ನು ಶಮನಗೊಳಿಸಲು ಮತ್ತು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ನೀವು ಸಾಕಷ್ಟು ನೀರು ಕುಡಿಯದಿದ್ದರೆ ಸಣ್ಣ ಕರಳು ಜೀರ್ಣಕ್ರಿಯೆಗೆ ಆಹಾರದಿಂದ ನೀರನ್ನು ಹೀರಿಕೊಳ್ಳುತ್ತದೆ. ಇದು ನಿರ್ಜಲೀಕರಣ ಮತ್ತು ಮಲಬದ್ಧತೆಗೆ ಕಾರಣವಾಗುತ್ತದೆ. ಹಾಗೂ ಭಾರೀ ಊಟ ಅಥವಾ ಎಣ್ಣೆ ತಿಂಡಿಯನ್ನು ತಿಂದ ನಂತರ ಬಾಳೆಹಣ್ಣು ಅಥವಾ ಜೇನುತುಪ್ಪ ಸೇವಿಸುವುದು ಒಳ್ಳೆಯದು. ಇವುಗಳು ಹೆಚ್ಚುವರಿ ಕೊಬ್ಬನ್ನು ಒಡೆಯಲು ಸಹಾಯ ಮಾಡುತ್ತವೆ. ಮುಖ್ಯವಾಗಿ ಊಟದ ನಂತರ ಅಥವಾ ಎಣ್ಣೆ ಪದಾರ್ಥಗಳ ನಂತರ ಐಸ್ ಕ್ರೀಮ್ ಅಥವಾ ತಂಪಾದ ಪಾನೀಯಗಳನ್ನು ಕುಡಿಯುವುದರಿಂದ ಯಕೃತ್, ಹೊಟ್ಟೆ ಮತ್ತು ಕರುಳಿನ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿ ಅಜೀರ್ಣ ಮತ್ತು ಉಬ್ಬುವಿಕೆಗೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ಮಹಿಳೆಯರು ಮುಖ್ಯವಾಗಿ ವಾಲ್ನಟ್ಸ್ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಉತ್ತಮ ಕೂದಲು, ಬಿ ಗರ್ಭಕೋಶ ರಕ್ಷಣೆ, ಸಿ ಥೈರಾಯ್ಡ್ ನಿವಾರಣೆ, ಡಿ ಹಾರ್ಮೋನ್ ಏರುಪೇರು. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತಮ ಕೂದಲು. ಬಯೋಟಿನ್ ಮತ್ತು ತಾಮ್ರವು ನಿಮ್ಮ ಕೂದಲನ್ನು ಪೋಷಿಸುತ್ತದೆ ಮತ್ತು ಅವುಗಳಿಗೆ ಹೊಳಪನ್ನು ನೀಡುತ್ತದೆ. ತಾಮ್ರವು ಮೆಲನಿನ್ ಕೊರತೆಯನ್ನು ತಡೆಯುತ್ತದೆ. ಇದು ಮಂದವಾದ ಕೂದಲನ್ನು ಉಂಟುಮಾಡುತ್ತದೆ. ನಿಮ್ಮ ನೆತ್ತಿಯನ್ನು ಹೈಡ್ರೇಟ್ ಮಾಡುತ್ತದೆ ಹಾಗೂ ಬೇರಿನ ತುದಿಗಳಲ್ಲಿ ಧೂಳು ಮತ್ತು ಎಣ್ಣೆ ಕೂರದ ಹಾಗೆ ಕಾಪಾಡುತ್ತದೆ. ಮುಂದಿನ ಪ್ರಶ್ನೆ, ಬೋಳು ತಲೆ ಅಥವಾ ಬಿಳಿ ಕೂದಲಿನಿಂದ ಮುಕ್ತಿ ಹೊಂದಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್ ಎ ಮದರಂಗಿ ಎಲೆ, ಬಿ ಬೀಟ್ರೂಟ್ ರಸ, ಸಿ ಬಾಳೆಹಣ್ಣು, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಡಿ ಸೀತಾಫಲ. ಬೋಳು ತಲೆ ಮತ್ತು ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರವಾಗಿ ಸೀತಾಫಲ ಹಣ್ಣನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಹಾಲು ಸೇರಿಸಿ ರುಬ್ಬಿ ಈ ಮಿಶ್ರಣವನ್ನು ನಿಮ್ಮ ಕೂದಲಿಗೆ ಹಚ್ಚಿ ನಂತರ ತೊಳೆಯಿರಿ. ಹೀಗೆ ಮಾಡುವುದರಿಂದ ಕ್ರಮೇಣ ಬೋಳು ತಲೆ ಮತ್ತು ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.